ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವಿ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇದು ಬಂದು ಅಮ್ಮ ಶಬರಿಮಲೆಗೆ ಹೋಗಿದ್ದು ವಿಡಿಯೋ ಆಗಿರುತ್ತೆ. ಆಪತ್ಮಾಂಡವನೇ ಶರಣಮಯ್ಯಪ್ಪ, ಅನಾಥ ರಕ್ಷಕನೇ ಶರಣಮಯ್ಯಪ್ಪ, ಶಬರಿಗಿರಿವಾಸನೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹೆಂಗೆ ಆಡ್ತಾನೆ ನೋಡು ನನಗೆ. ಅಪ್ಪು ಬಾಯಿ ಕಡೆ ಈ ಕಡೆ ಬಾ ಡಿವಿತು, ಈ ಕಡೆ ಬಾರೋ ಡಿವಿತು. ನೋಡ್ತಾ ಇರ್ಬೋದು, ಅಮ್ಮ ಪೂಜೆ ಮಾಡಿ ಫೈನಲಿ ದೇವಸ್ಥಾನಕ್ಕೆ ಹೊರಟರು. ದೇವಸ್ಥಾನದಲ್ಲಿ ಇರುಮುಡಿ ಎಲ್ಲ ಕಟ್ಟಕ್ಕೆ ಅಂತ ದೇವಸ್ಥಾನಕ್ಕೆ ಹೊರಟರು. ಇದು ಅಪ್ಪನ ಕೊನೆ ವಿಡಿಯೋ ಆಗಿರುತ್ತೆ. ಇದಾಗಿ ಒಂದು 15 ದಿವಸಕ್ಕೆ ಅಪ್ಪ ಎಲ್ಲ ಬಿಟ್ಟಿದ್ರು. ಇದು ನನ್ನ ಅಪ್ಪನ ಕೊನೆ ವಿಡಿಯೋ. ನೋಡ್ತಾ ಇದ್ದೀರಾ ನೀವು ನನ್ನ ಅಪ್ಪ ಹೇಗಿದ್ದಾರೆ ಅಂತ ಹೇಳಿ. ಬಟ್ ಇಷ್ಟು ಬೇಗ ಹೋಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ತುಂಬ ಬೇಜಾರಾಗ್ತಿತ್ತು. ಈ ವಿಡಿಯೋ ನೋಡಿ ಇನ್ನೂ ಬೇಜಾರಾಗ್ತಿತ್ತು. ಐ ಮಿಸ್ ಯು ಅಪ್ಪ. ಅಮ್ಮ ಬರೋ ತನಕ ನಂದು ಒಂದು ವಾರ ನಾನು ಅಲ್ಲೇ ಇದ್ದೆ, ಹಾಸನಲ್ಲಿ. ಅಪ್ಪನ ಜೊತೆನೇ ಒಂದು ವಾರ ಇದ್ದೆ. ಬಟ್ ಒಂದು ವಾರ ಆದಮೇಲೆ ಅವರು ನನ್ನ ಜೊತೆ ಇರೋದೇ ಇಲ್ಲ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫೈನಲಿ ಇರುಮುಡಿ ಎಲ್ಲ ಅಮ್ಮ ಕಟ್ಟಾಯಿತು. ಅಲ್ಲಿ ತುಂಬ ಜನ ಬರೀ ಲೇಡೀಸ್ಗಳೇ ಹೋಗ್ತಿದ್ರು. ಇವರು ಹರೀಶಣ್ಣ ಅಂತ ಹೇಳಿ ಹಾಸನಲ್ಲಿ ಒಂದು 26 ಜನ ಲೇಡೀಸ್ಗಳೇ ಇದ್ದರು. ತುಂಬ ಜನ, ಎಲ್ಲರಿಗೂ ID ಕಾರ್ಡ್ ವ್ಯವಸ್ಥೆ ಆಗಿರ್ಬೋದು, ತುಂಬ ಚೆನ್ನಾಗಿ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರಂತೆ. ಅಮ್ಮ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳಿ. ಫೈನಲಿ ಇಲ್ಲಿ ಇರುಮುಡಿ ಎಲ್ಲ ಕಟ್ಟಾಯಿತು. ಕಟ್ಟಿಯಲ್ಲಿ ಎಲ್ಲನೂ ಸಾಲಾಗಿ ಜೋಡಿಸಿ ಲಾಸ್ಟಿಗೆ ಎತ್ಕೊಂಡು ಹೋಗೋದು ಅಂತ ಹೇಳಿ ಎಲ್ಲನೂ ಸಾಲಾಗಿ ಜೋಡಿಸ್ತಿದ್ರು. ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿದರು. ಎಲ್ಲ ಆಗಿ ಇರುಮುಡಿ ಎಲ್ಲ ಲಾಸ್ಟಿಗೆ ಕಟ್ಟಾಗಿ ಲಾಸ್ಟಿಗೆ ಪೂಜೆನ ಮಾಡಿ ಹೊರಡೋಣ ಅಂತ ಹೇಳಿ ಅಂಗಡಿಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಇದು 18 ಮೆಟ್ಲು ಅಯ್ಯಪ್ಪ ಅಂತ ಹೇಳಿ, ಅದಕ್ಕೆ ಅಲ್ಲಿ 18 ಕರ್ಪೂರನ ಹಚ್ತಾ ಇದ್ದಾರೆ. ಪೂಜೆ ಎಲ್ಲ ಆಗಿ ಇಲ್ಲಿ ಇವರು ಗುರುಪೂಜೆ ಅಂತ ಮಾಡಿದರು. ಗುರುಪೂಜೆ ಎಲ್ಲ ಆದಮೇಲೆ ಮನೆಗೆ ಇರುಮುಡಿನ ಎತ್ಕೊಂಡು ಪ್ರದಕ್ಷಿಣೆ ಹಾಕೋಕ್ಕೆ ಇದು ಮಾಡಿದರು. ಗಾಡಿ ಕೂಡ ರೆಡಿಯಾಗಿತ್ತು ನೋಡಿ. ಅಮ್ಮ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ.
ಎಲ್ಲರೂ ಕೂಡ ಯಾರ್ಯಾರು ಶಬರಿಮಲೆಗೆ ಹೊರಟಿದ್ರು ನೋಡಿ, ನೀವು ತುಂಬ ನೋಡ್ತಾ ಇರ್ಬೋದು. ಬರೀ ಲೇಡೀಸ್ಗಳೇ ಹೊರಟಿದ್ರು ತುಂಬ ಜನ. ಎಲ್ಲ ಆದಮೇಲೆ ಗಂಗೆ ಪೂಜೆ ಮಾಡಿ ಮನೆ ಹತ್ರದಿಂದ ಹೊರಟು ಇಲ್ಲಿ ನಮ್ಮ ಮನೆಯಿಂದನೇ ದೇವಸ್ಥಾನ ಇದೆ. ಅಲ್ಲಿ ಅಯ್ಯಪ್ಪ ಸ್ವಾಮಿದು ವಿಗ್ರಹ ಮಾಡಿಸಿದ್ದಾರೆ. ಅಲ್ಲೇ ಯಾವಾಗ್ಲೂ ಈರುಳ್ಳಿನ ಕಟ್ಟೋದು ತುಂಬ ಚೆನ್ನಾಗಿದೆ. ದೇವಸ್ಥಾನ ಕೂಡ ಮನೆಯಿಂದ ಇರೋದು. ನೋಡಿ, ಅಮ್ಮ ಬಂದು ಆಲ್ರೆಡಿ ಕೂತಿದ್ದಾರೆ. ಅಪ್ಪ ಬಂದು ಅಮ್ಮನಿಗೆ ಆಗಲ್ಲ ಅಂತ ಹೇಳಿ ವಿಂಡೋ ಪಕ್ಕನೇ ಅಮ್ಮನಿಗೆ ಸೀಟ್ ಮಾಡಬೇಕಂತ ಹೇಳಿ ಮುಂಚೆನೇ ಹೋಗಿ ಅಪ್ಪ ಸೀಟನ್ನು ಇಟ್ಕೊಂಡು ಕೂತಿದ್ರು. ಅಮ್ಮ ಹೋಗೋ ತನಕ ಆ ಸೀಟಲ್ಲಿ ಕೂರಬೇಕು, ಅವಳಿಗಾಗಲ್ಲ ಅಂತ ಹೇಳಿ ನಾವೆಲ್ಲರೂ ಕೊನೆಗೆ ಅಮ್ಮನಿಗೆ ಬಾಯ್ ಮಾಡಿದ್ವಿ. ಸಮ್ಮು ನಾನು ಹೋಗ್ತೀನಿ, ಅಮ್ಮನ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ನೋಡಿ ಅಲ್ಲಿ ನಮ್ಮಪ್ಪ ಅಮ್ಮನಿಗೆ ಹೋಗಿ ಬನ್ನಿ ಅಂತ ಹೇಳಿ ಬಾಯ್ ಮಾಡ್ತಾಯಿದ್ರು. ಇದೇ ಅಪ್ಪನ ಕೊನೆ ಬಾಯ್ ಆಗಿತ್ತು. ನೆಕ್ಸ್ಟು ಅಮ್ಮ ಹೋಗಿ ಬಂದರು. ಗಾಡಿಯೆಲ್ಲ ಪೂಜೆ ಮಾಡಿಕೊಂಡು ಅಮ್ಮವರು ಹೊರಟಿವಿ. ಯಾವುದೋ ಅಮ್ಮನಿಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಯಾವುದೂ ವೀಡಿಯೋಗಳು ಅಮ್ಮ ಮಾಡಿಲ್ಲ. ಅಮ್ಮಮ್ಮಂಗೆ ಬಾಯ್ ಮಾಡಿ ಕಡೆ ನೀ ಇತ್ತಲ್ಲ. ಹಾಂ ಆಯಿತಾ? ನೋಡಿ, ಗಾಡಿ ಮೂವ್ ಆಯಿತು. ಅಮ್ಮ ಇವಾಗ ಬಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಬಾಯ್ ಮಾಡ್ತಾಯಿದ್ರು. ನನ್ನ ಮಗ ಹೋಗ್ತೀನಿ ಅಂತ ಹೇಳಿ ತುಂಬ ಹಠ ಮಾಡ್ತಾಯಿದ್ದ. ಹೋಗಿ ಶಬರಿಮಲೆಗೆ ಹೋಗಿ ಅಮ್ಮವರು ಮನೆಗೆ ಬಂದರು. ದರ್ಶನ ಎಲ್ಲ ಚೆನ್ನಾಗಾಯ್ತಂತೆ. ಅಮ್ಮವರು ಕೊನೆಗೆ ಬಂದರು ಮನೆಗೆ. ಅದು ವೀಡಿಯೋ ಎಲ್ಲ ಅಮ್ಮನ ಹತ್ರ ಫೋನ್ ಇರಲಿಲ್ಲ. ಶಬರಿಮಲೆಗೆ ಹೋಗಿದ್ದು ಯಾವ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಅಮ್ಮನ ಕೈಲಿ. ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು 4 ಡೇಸಿಗೆ ಮನೆಗೆ ಬಂದು ಮಕ್ಕಳಿಗೆಲ್ಲ ಆಟ ಸಾಮಾನು ತಂದಿದ್ರು. ನನ್ನ ಮಕ್ಕಳು ಕೇಳಬೇಕಾ ಫುಲ್ ಖುಷಿ. ಇದು ಬಂದು ಡಿವಿಟಿಗೆ, ಅದು ಬಂದು ಸಮರ್ಥಿಗೆ ಅಂತ ತಂದಿದ್ರು. ನೋಡ್ತಾ ಇರ್ಬೋದು ನೀವು ನನ್ನ ಮಕ್ಕಳು ಎಷ್ಟು ಖುಷಿಪಟ್ಟರು ಅಂತ ಹೇಳಿ. ಅವ್ರ ಖುಷಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಖುಷಿಪಟ್ಟರು ಅವರು. ರಿಮೋಟ್ ಕಾರ್ ತಂದಿದ್ರು. ಇದು ಬಂದು ಡಿವಿಟಿಗೆ ಅಂತ ಹೇಳಿ. ಅವತ್ತಿಡೀ ನಮ್ಮಮ್ಮ ಮಕ್ಕಳನ್ನ 4 ಡೇಸ್ ಬಿಟ್ಟಿದ್ರಲ್ಲ, ಅವತ್ತಿಡೀ ದಿನ ಮಕ್ಕಳ ಜೊತೆನೇ ತುಂಬ ಆಟ ಆಡಿಬಿಟ್ರು. ನಮ್ಮಪ್ಪನೂ ಕೂಡ ಅಲ್ಲೇ ಕೂತಿದ್ದಾರೆ ನೋಡಿ. ಆಮೇಲೆ ಬೆಳಗ್ಗೆ ಎದ್ದು ಪೂಜೆನ ಮಾಡಿ ಅಮ್ಮ ಅಕ್ಕಿ ತಂದಿರ್ತಾರಲ್ಲ ಅದನ್ನು ಪೊಂಗಲ್ ಮಾಡಿ ಅಲ್ಲಿ ಮಾಲೆ ನಾವು ನೋಡ್ತಾ ಇರ್ಬೋದು ನೀವು. ಅದು ಬೆಳ್ಳಿ ಮಾಲೆ. ಅದನ್ನು ಬೇರೆಯವರು ನೀರಿಗೆ ಬಿಡ್ತಾರೆ, ಬಟ್ ನಾವು ಬೆಳ್ಳಿ ಮಾಲೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹಾಸನಿಗೆ ಹೊರಟೆ. ಇದು ಈ ವಿಡಿಯೋ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಅಪ್ಪ ಆಚೆ ಎಲ್ಲ ಹೋಗಿದ್ರು, ಹಾಗಾಗಿ ನಾವೇನೇ ಫೋಟೋಸ್ ತೆಕ್ಕೊಂಡ್ವಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.